ವರಹಮತುಲ್ಲಾ. ಎಲ್ಲ ಸಹೋದರರಿಗೂ ನಮಸ್ಕಾರಗಳು. ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಸಂತಶ್ರೇಷ್ಠ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಲ್ರವರ 432ನೇ ವಾರ್ಷಿಕ ಹಾಗೂ 22ನೇ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮದ ಸಾಮಾಜಿಕ ಭಾವೈಕ್ಯತೆ ಎಂಬ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಕರ್ನಾಟಕ ರಾಜ್ಯದ ಗಣವೆತ್ತ ಶ್ರೀಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿರವರು, ಅದೇ ರೀತಿ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ರವರು, ಅದೇ ರೀತಿ ನಮ್ಮ ರಾಜ್ಯದ ಗಣವೆತ್ತ ಸಭಾಧ್ಯಕ್ಷರಂತಹ UT ಖಾದರ್ ಸರ್ ಅವರು, ಅದೇ ರೀತಿ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಮಾನ್ ಗೌರವಾನ್ವಿತ ದಿನೇಶ್ ಗುಂಡ್ರಾರವರು, ಹಜ್ ಸಚಿವರಾದಂತಹ ಗೌರವಾನ್ವಿತ ರಹೀಂ ಖಾನ್ ರವರು, ಅದೇ ರೀತಿ ಎಲ್ಲ ನಾಯಕರು. ನನ್ನ ಜವಾಬ್ದಾರಿ ಕೇವಲ ಸ್ವಾಗತ ಮಾಡೋದು. ಸರ್, ಸ್ವಾಗತ ಮಾಡೋ ಮುಂಚೆ 1-2 ನಿಮಿಷ ಮಾತಾಡಿ ನಾನು ಸ್ವಾಗತಕ್ಕೆ ಹೋಗ್ತಿದ್ದೇನೆ. ಸರ್, ನಮ್ಮ ದೇಶದಲ್ಲಿ ಹಲವಾರು ದರ್ಗಗಳಿವೆ. ದೇಶದ ಹೆಸರುವಾಸಿಯಾದ ದರ್ಗಾ ರಾಜಸ್ಥಾನದ ಅಜ್ಮೀರ್ನಲ್ಲಿರುವ ಸೂಫಿ ಸಂತರವರ ದರ್ಗಾ. ಆ ಒಂದು ದರ್ಗಾ ಬಿಟ್ಟರೆ ನಮ್ಮ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವುದು ದಕ್ಷಿಣ ಭಾರತದ ಎಂದೇ ಹೆಸರುವಾಸಿಯಾದಂತಹ ಉಲ್ಲಾಲ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ತಂಗಲ್ ದರ್ವಾ. ಅಲ್ಹಮ್ದುಲಿಲ್ಲಾ, ಇದು ನಮ್ಮ ರಾಜ್ಯಕ್ಕೆ ಸಿಕ್ಕಿದ ದೊಡ್ಡ ಕೊಡುಗೆ, ದೊಡ್ಡ ಹೆಮ್ಮೆಯಾಗಿದೆ. 22ನೇ ಪಂಚವಾರ್ಷಿಕ ಉರುಸು ನಡೆಸುತ್ತಿರುವುದು 105 ವರ್ಷ ಆಗಿ 106ನೇ ವರ್ಷ. ಈ ಉರುಸ್ ಸಮಾರಂಭ ಕಾರ್ಯದಲ್ಲಿ 23-24 ದಿವಸ ಸಾಧಾರಣ 25 ಲಕ್ಷ ಜನ ಭಕ್ತಾದಿಗಳು ಈ ಉರುಸ್ ಸಮಾರಂಭಕ್ಕೆ ಆಗಮಿಸುತ್ತಿದ್ದಾರೆ. ಸರ್, ಈ ಉರುಸ್ ಸಮಾರಂಭಕ್ಕೆ ಆಗಮಿಸ ಭಕ್ತಾದಿಗಳು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ಧರ್ಮ ಭೇದ ಭಾವವಿಲ್ಲದೆ ಇಲ್ಲಿ ಈ ಸೂಫಿ ಸಂತರ ದರ್ಗಾಕ್ಕೆ ಆಗಮಿಸುತ್ತಿದ್ದಾರೆ. ಸೂಫಿ ಸಂತರಾದಂತಹ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ತಂಗಲ್ರವರು 500 ವರ್ಷಗಳ ಮುಂಚೆ ಈ ನಾಡಿಗೆ ಬಂದು ನೆಲೆಸಿ ಅವರ ಜೀವನ ಕಾಲದಲ್ಲಿ ಯಾವ ಸಂದೇಶವನ್ನು ಈ ಜನತೆಗೆ ನೀಡಿದ್ದರು, ಕೋಮು ಭಾವ ಭೇದ ಬೇಣೆ ಇಲ್ಲದೆ ಎಲ್ಲರನ್ನೂ ಒಂದೇ ಕಣ್ಣು ನೋಡಬೇಕೆಂದು ಅವರ ಸಂದೇಶವನ್ನು 500 ವರ್ಷ ಕಳೆದರು ಈ ಉಲ್ಲಾಲ ಜಮಾತ್ ಸಮಿತಿ ಸದಸ್ಯರು ಅದೇ ರೀತಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುತ್ತಾ ನಾವು ಇಲ್ಲಿ ಸೇವೆಯನ್ನು ಮಾಡ್ತಿದ್ದೇವೆ. ಸರ್, ಇನ್ನೊಂದು ವಿಷಯ, ಈ ದರ್ಗಾದಲ್ಲಿ ಕೇವಲ ಪ್ರಾರ್ಥನೆ ಮಾಡುವುದಲ್ಲ, ಈ ದರ್ಗಾದ ಅಧೀನದಲ್ಲಿ 2 ಟ್ರಸ್ಟ್ಗಳಿವೆ. ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಇನ್ನೊಂದು ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್. ಸೈಯದ್ ಮದನಿ ಅರಬಿಕ್ ಎಜುಕೇಶನ್ ಟ್ರಸ್ಟ್ ಇದರ ಅಧೀನದಲ್ಲಿ 33 ಮದ್ರಸೆಗಳು, 33 ಮಸೀದಿಗಳು ಕೆಲಸ ನಡೆಸ್ತಾ ಇದೆ. ಸರ್, ಅದೇ ರೀತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಅಧೀನದಲ್ಲಿ 17 ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದೆ. 1972ರಲ್ಲಿ ಈ ಕ್ಷೇತ್ರದ ಶಾಸಕರಾದಂತಹ ದಿವಂಗತ UT ಫರೀದ್ರವರು ಇಂದು ನಮ್ಮ ವೇದಿಕೆಯಲ್ಲಿರುವ ನಮ್ಮ ಕ್ಷೇತ್ರದ ಶಾಸಕರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಆದಂತಹ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂತಹ UT ಖಾದರ್ ರವರ ತಂದೆ ಅಪ್ಪ ಆಗಿದ್ದರು. 1972ರಲ್ಲಿ ಅವರು ಶಾಸಕರಾಗಿದ್ದ ಕೊನೆಯವರೆಗೂ ಈ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಈ ಜಮಾತಿಗೆ ಅವರಿಂದ ಆಗುವ ಎಲ್ಲ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿ
ಈ ಟ್ರಸ್ಟಿನ ಶಾಲಾ ಕಾಲೇಜಿ ಉದ್ಘಾಟನೆ ಮಾಡಿಕು ಆರಂಭಿಸಲಿಕ್ಕೂ ಅವರು ಪ್ರಮುಖರಾಗಿದ್ದಾರೆ. ಅಂದು ಕೆ ಇಬ್ರಾಹಿಂ ಹಾಜಿರವರು 35 ವರ್ಷ ಕಾಲ ಈ ದರ್ಗಾದ ಈ ಜಮಾತಿನ ಅಧ್ಯಕ್ಷರಾಗಿದ್ದಾರೆ ಸರ್. ನಮ್ಮಲ್ಲಿ 17 ಶಾಲಾ ಕಾಲೇಜುಗಳು, ಒಂದು ITI ಕಾಲೇಜುಗಳಿದೆ. ಆ ITI ಕಾಲೇಜಿಗೆ ಇವತ್ತು 50 ವರ್ಷ ಪೂರ್ತಿ ಆಯಿತು. ಒಂದೇ ಒಂದು ಚಿಂತನೆ, 50 ವರ್ಷಗಳ ಮುಂಚೆ ನಮ್ಮ ಎಜುಕೇಶನ್ ಸಿಸ್ಟಮ್, ಎಜುಕೇಶನ್ ಹೇಗಿತ್ತು ನಮಗೆಲ್ಲರಿಗೂ ಗೊತ್ತಿದೆ. 50 ವರ್ಷಗಳ ಮುಂಚೆನೆ ಈ ನಾಡಿನ ಜನತೆಗೆ ಬೇಕಾಗಿ ನಮ್ಮ ದರ್ಗಾ ಸಮಿತಿಯವರು ಶಾಲಾ ಕಾಲೇಜನ್ನು ಪ್ರಾರಂಭಿಸಿದ್ದಾರೆ. 1 ಲಕ್ಷಕ್ಕಿಂತಲೂ ಮಿಗಿಲಾಗಿ 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ಈ ರಾಜ್ಯಕ್ಕೆ 1 ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಯು ಈ ರಾಜ್ಯಕ್ಕೆ ಅರ್ಪಿಸಿದೆ ಸರ್. ಅದೇ ರೀತಿ ನಮ್ಮಲ್ಲಿರುವ ಉರೂಸ್ ಕಾರ್ಯಕ್ರಮದಲ್ಲಿ ಕೂಡ ಕೊನೆ ದಿವಸ ಉರೂಸ್ ಕಾರ್ಯಕ್ರಮಕ್ಕೆ ಬರುವ ಭಕ್ತಾದಿಗಳಿಗೆ 4 ರಿಂದ 5 ಲಕ್ಷ ಜನರು ಬರುವ ಭಕ್ತಾದಿಗಳಿಗೆ ಊಟೋಪಚಾರ ಅನ್ನದಾನವನ್ನು ಒಂದೇ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಅವರಿಗೆ ನೀಡಲಾಗುತ್ತದೆ ಸರ್. ಇದು ಕರ್ನಾಟಕ ರಾಜ್ಯದ ಅತಿ ಒಂದು ಸಮಾರಂಭವಾಗಿದೆ. ಸಾರಿಗೆ ನಾನು ವಿನಂತಿ ಮಾಡೋದೆಂದರೆ, ನಮ್ಮ ಶಾಲಾ ಕಾಲೇಜು ಬೇಕಾಗಿ, ನಮ್ಮ ಶಿಕ್ಷಣ ಸಂಸ್ಥೆಗಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರು, ಸನ್ಮಾನ್ಯ ಸ್ಪೀಕರ್ ಆದಂತಹ UT ಖಾದರ್ ಅವರು ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಸಲಹೆ ಉಪದೇಶಗಳನ್ನು ಎಲ್ಲ ನಿಮಿಷದಲ್ಲೂ ನೀಡ್ತಿದ್ದಾರೆ. ಅವರ ನಾಯಕತ್ವದಲ್ಲೇ ನಾವು ಮುನ್ನಡೆಯುತ್ತಾ ಇರುವುದು ಸರ್. ಮುಂದಕ್ಕೆ ನಮ್ಮ ಟ್ರಸ್ಟಿಗೆ ನಮ್ಮ ದರ್ಗಾದಲ್ಲಿ 1,000 ಎಕರೆ ಜಮೀನಿತ್ತು. 1,000 ಎಕರೆ ಜಮೀನು ನಮ್ಮ ದರ್ಗಕ್ಕಿತ್ತು. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಉಳುವವನೇ ಒಡೆಯ ಎಂಬ ನಿಯಮ ಬಂದಾಗ ಅದು ನಮ್ಮ ಕೈಯಿಂದ ಎಲ್ಲ ಜಮೀನು ಕೂಡ ಅದು ಉಳುವವನಿಗೆ ಹೋಯಿತು. ಈಗ ಇರುವುದು ಒಂದು ಸ್ವಲ್ಪ ಜಮೀನು ಮಾತ್ರವಾಗಿರ್ತದೆ ಸರ್. ನಾವು ಶಿಕ್ಷಣಕ್ಕೆ ಬೇಕಾಗಿ ಈ 17 ಶಾಲಾ ಕಾಲೇಜುಗಳಲ್ಲಿ 2 ಶಾಲೆಯಲ್ಲಿ ಅನುದಾನಿತ ಎಂದರೆ ಅಲ್ಲಿ ಇರುವುದು 1-2 ಟೀಚರ್ನವರು ಮಾತ್ರ. 2 ಸ್ಕೂಲಲ್ಲಿ ಅನುದಾನಿತ ಎಂಬ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರ ಮಾಡೋಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ಕೂಡ ವಿದ್ಯೆಯನ್ನು ಅವರು ಮನೆಯಿಂದ ಶಾಲೆಗೆ ಬಂದು ಶಾಲೆಯಿಂದ ಮನೆಗೆ ಹೋಗಿ ಮುಟ್ಟುವವರೆಗೆ ಅವರ ವಾಹನ ವ್ಯವಸ್ಥೆಯನ್ನು ಕೂಡ ಎಲ್ಲವನ್ನು ಸಂಪೂರ್ಣವಾಗಿ ಫ್ರೀಯಾಗಿ ಕೊಟ್ಟು ಉತ್ತಮ ರೀತಿಯಲ್ಲಿ ಅವ್ರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದೇವೆ ಸರ್. ನಮಗೆ ಬೇಕಾಗಿರುವುದು ಇನ್ನು ನಮ್ಮ ಶಿಕ್ಷಣ ಸಂಸ್ಥೆಗೆ ಸರ್ಕಾರ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಗುರುತಿಸಿಕೊಂಡು ಶಿಕ್ಷಣ ಸಂಸ್ಥೆಗೆ ಒಂದು ಗೌರವ ಪದವಿಯನ್ನು ಕೊಡಬೇಕು ಸರ್, ಪ್ರಶಸ್ತಿಯನ್ನು ಕೊಡಬೇಕು ಸರ್. ಅದೇ ರೀತಿ ನಮಗೆ ಇನ್ನು ಬೇಕಾಗಿರುವುದು ನಮ್ಮ ಶಿಕ್ಷಣ ಸಂಸ್ಥೆಗೆ ಬೇಕಾಗಿರುವುದು ಒಂದು ಯೂನಿವರ್ಸಿಟಿ ಆಗಿದೆ. ನಮ್ಮಲ್ಲಿ ಲಾ ಕಾಲೇಜುಗಳಿಲ್ಲ, ನಮ್ಮಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳಿಲ್ಲ, ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿಲ್ಲ. ಅದಕ್ಕೆ ಬೇಕಾಗಿ ಶಿಕ್ಷಣಕ್ಕೆ ಬೇಕಾಗಿ ಸರ್ ನೀವು ತಮ್ಮ ಬಜೆಟ್ನಲ್ಲಿ ಕಳೆದ ಬಜೆಟ್ನಲ್ಲಿ ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಮುಂದಿನ ಬಜೆಟ್ಗಾದರೂ ಸರ್ ಒಂದು ಉತ್ತಮವಾದ ಪ್ಯಾಕೇಜ್ ಅನ್ನು ಈ ಸೈಯದ್ ಮದನಿ ದರ್ಗಾ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ಅರಬಿಕ್ ಟ್ರಸ್ಟ್ ಘೋಷಿಸಬೇಕಾಗಿ ತಮ್ಮಲ್ಲಿ ನಾನು ಈ ಜಮಾತಿನ ಪರವಾಗಿಯೂ ಈ ಸೇರಿದ ಎಲ್ಲ ಜನೋತ್ಸವ ಸರವಾಗಿಯೂ ತಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ನೇತಾರರು, ಈ ಕರ್ನಾಟಕದ 4 ಕೋಟಿ ಜನರ ಕಣ್ಮಣಿಯಾದಂತಹ ಶ್ರೀಮಾನ್ಯ
ಸಿದ್ದರಾಮಯ್ಯಜಿಯವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಖಾಜಿ ಉಲ್ಲಾಲ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇನ್ನೊಬ್ಬರು ಸಚಿವರು, ನಗರಾಭಿವೃದ್ಧಿ ಸಚಿವರಾದ ಗೌರವಾನ್ವಿತ ಬೈರತಿ ಸುರೇಶ್ ರವರ ವಿಷಯದಲ್ಲಿ ಅವರ ನಡತೆ, ಅವರು ಜನರಿಗೆ ಮಾಡುವಂಥ ಸೇವೆಯನ್ನು ಇಂದು ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರನ್ನು ಈ ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ಉರೂಸಿನ ಪರವಾಗಿಯೂ ಈ ಜನಸ್ತೋಮದ ಪರವಾಗಿಯೂ ಆರ್ಥಿಕವಾಗಿ ನಾನು ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆಯಲ್ಲಿರುವ ನಮ್ಮ ರಾಜ್ಯದ ಶ್ರೀ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ, ನಮಗೆ ಯಾವತ್ತು ಎಲ್ಲ ವಿಷಯದಲ್ಲೂ ನಾವು ಬ್ಯಾಂಗ್ಳೂರಿಗೆ ಹೋದಾಗ ಆರ್ಥಿಕವಾಗಿ ನಮ್ಮನ್ನು ಕೈ ಹಿಡಿದುಕೊಂಡು ಮುಖ್ಯಮಂತ್ರಿಯವರ ಕಚೇರಿಗೆ ಕರ್ಕೊಂಡು ಹೋಗುವ ಒಂದೇ ಒಬ್ಬ ಲೀಡರ್ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅದು ನಸೀರ್ ಅಹಮದ್ ರವರು. ಎಂದು ನಾವು ಅವರನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ನಾನು ಈ ಕಾರ್ಯಕ್ರಮದ ಪರವಾಗಿ, ಈ ಉರೂಸಿನ ಪರವಾಗಿ, ಈ ಜನೋತ್ಸವದ ಪರವಾಗಿಯೂ ನಾನು ಅವರನ್ನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬರು ಸಚಿವರು, ನಮ್ಮ ನೆಚ್ಚಿನ ನಾಯಕರು, ನಮ್ಮಲ್ಲೇ ಒಂದು ಉಲ್ಲಾಲದ ವ್ಯಾಪಾರದಲ್ಲಿ ಒಂದು ಉತ್ತಮವಾದ ನೆಂಟರಿರುವವರು, ಹಜ್ ಸಚಿವರಾದಂತಹ ಗೌರವಾನ್ವಿತ ರಹೀಂ ಖಾನ್ ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇನ್ನೊಬ್ಬ ಯುವ ನಾಯಕರು, ಸಚಿವರು ಆದಂತಹ ಕೃಷ್ಣ ಬೈರೇಗೌಡರವರನ್ನು ಈ ಉರೂಸ್ ಕಾರ್ಯಕ್ರಮಕ್ಕೆ, ಇವತ್ತಿನ ಕಾರ್ಯಕ್ರಮಕ್ಕೆ, ಈ ಜನೋತ್ಸವದ ಪರವಾಗಿ, ಉರೂಸಿನ ಪರವಾಗಿಯೂ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬ ನಾಯಕರು, ನಮ್ಮ ದಕ್ಷಿಣ ಜಿಲ್ಲಾ ಉಸ್ತುವಾರಿ ನಾಯಕರು, ಉಸ್ತುವಾರಿ ಸಚಿವರು ಆದಂತಹ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಜಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಮುಖ್ಯ ರೂವಾರಿ ಎಂದು ಹೇಳಬಹುದು ಶ್ರೀ BZ ವಕ್ಫ್ ಸಚಿವರಾದಂತಹ ಸನ್ಮಾನ್ಯ ಬಡವರ ಬಂದೆ ಹೇಳಬಹುದು ಜಮೀರ್ ಅಹಮದ್ ರವರು. ಕಾರಣಾಂತರಗಳಿಂದ ಅವರು ಇವತ್ತು ವೇದಿಕೆ ಈ ಕಾರ್ಯಕ್ರಮ ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾನು ಅವರಿಗೆ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನ್ನೊಬ್ಬ ನಾಯಕರು ಆದಂತಹ ನಮ್ಮ ಧಾರ್ಮಿಕ ನೇತಾರರು, ಕೇರಳ ಕರ್ನಾಟಕದ ಜನರ ಕಣ್ಮಣಿಯಾದಂತಹ ಗೌರವಾನ್ವಿತ ಆಟಕೋಯ ತಂಗಲ್ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಕೇರಳ ಕರ್ನಾಟಕದ 2 ರಾಜ್ಯಗಳಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವ ಗೌರವಾನ್ವಿತ ನಾಯಕರಾದಂತಹ ಗೌರವಾನ್ವಿತ ಕಡಲುಂಡಿ ಖಲೀಲ್ ತಂಗಲ್ರವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ 66 ವರ್ಷಗಳ ಕಾಲ ಈ ಮಣ್ಣಿನಲ್ಲಿ, ಈ ಉಲ್ಲಾಳದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ನೇತೃತ್ವ ನೀಡಿದಂತಹ ತಾಜುಲ್ ಉಲಮಾ ಅಬ್ದುಲ್ ರಹಮಾನ್ ಕುಂಜಿಕೋಯ ತಂಗಲ್ರವರ ಸುಪುತ್ರ ಇಂಬಿಚ್ಚಿಕೋಯ ತಂಗಲ್ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಬಂಟ್ವಾಳ ಕ್ಷೇತ್ರದ ಮಾಜಿ ಸಚಿವರಾದಂತಹ ಗೌರವಾನ್ವಿತ ರಮಾನದ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ
ಪುತ್ತೂರಿನ ಶಾಸಕರಾದಂತಹ ಗೌರವಾನ್ವಿತ ಅಶೋಕ್ ರೈರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿರುವ ಇನಾಯತ್ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಸರ್. ಅದೇ ರೀತಿ ವೇದಿಕೆಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಜನರ ಕಣ್ಮಣಿಯಾದಂತಹ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಅದೇ ರೀತಿ ಕೇರಳ ಕರ್ನಾಟಕ ರಾಜ್ಯ ಕಂಡ ಸೈಯದ್ ಕುಟುಂಬದ ಕಣ್ಮಣಿ ಮುನವ್ವರಲಿ ಶಿಹಾಬ್ ತಂಗಲ್ರವರ ಹೆಸರು ಕೇರದ ಯಾರು ಒಬ್ಬರು ಕೂಡ ಈ ಕೇರಳ ಕರ್ನಾಟಕ ಅಥವಾ ನಮ್ಮ ದೇಶದಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ದೊಡ್ಡ ನಾಯಕರಿದ್ದಾರೆ ಮುನವ್ವರಲಿ ಶಿಹಾಬ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಉರೂಸಿನ ಪರವಾಗಿಯೂ ಸೈಯದ್ ದರ್ಗಾದ ಪರವಾಗಿಯೂ ಈ ಜನಸ್ತೋಮದ ಪರವಾಗಿ ನಾನು ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಇನ್ನೊಬ್ಬರು ಮಾಜಿ ಶಾಸಕಂತ ಶ್ರೀಮಾನ್ ಗೌರವಾನ್ವಿತ ಸೊರಕೆ ಸಾರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವ ಯಾನಪ್ಪಯ್ಯ ಮೆಡಿಕಲ್ ಕಾಲೇಜಿ, ಯಾನಪ್ಪಯ್ಯ ಯೂನಿವರ್ಸಿಟಿ ನಮ್ಮ ಸಂಸ್ಥೆಗೆ 50 ವರ್ಷಗಳಿಂದಲೂ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಿರುವ, ಎಲ್ಲ ರೀತಿಯ ಉಪದೇಶವನ್ನು ನೀಡುತ್ತಿರುವ ಯಾನಪ್ಪಯ್ಯ ಅಬ್ದುಲ್ ಕುಂಜಾಜರವರನ್ನು ಸೈಯದ್ ದರ್ಗಾ ಸಮಿತಿ ಪರವಾಗಿಯೂ ಉರೂಸ್ ಸಮಿತಿಯ ಪರವಾಗಿಯೂ ಈ ಜನೋಸ್ತಮದ ಎದುರಿಗೆ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ಕರ್ನಾಟಕದ ರಾಜ್ಯದ ಯಾವತ್ತೇ ಮುಖ್ಯಮಂತ್ರಿ ಆಗಿರುವವರು ನಮ್ಮ ನಾಡಿನ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲರಿಗೂ ನಮಗೆ ಉಪದೇಶ ನೀಡುತ್ತಿರುವ, ಸಲಹೆ ನೀಡುತ್ತಿರುವ, ಸಹಕಾರ ನೀಡುತ್ತಿರುವ ಗೌರವಾನ್ವಿತ ಸಿಎಂ ಇಬ್ರಾಹಿಂ ರವರನ್ನು ನಾನು ಈ ಕಾರ್ಯಕ್ರಮಕ್ಕೆ ದರ್ಗಾದ ಪರವಾಗಿಯೂ ಉರೂಸಿನ ಪರವಾಗಿಯೂ ಈ ಜನಸ್ತದ ಪರವಾಗಿಯೂ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಬೆಂಗಳೂರಿನ GM ಬಿಲ್ಡರ್ಸ್ ಇದರ ಚೇರ್ಮನ್ ಆದಂತಹ ಗೌರವಾನ್ವಿತ ಮುಸ್ತಾಕ್ ಖಾದ್ರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಬೆಂಗಳೂರಿನ ಉಬೈದಿಲ್ಲರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ವೇದಿಕೆಯಲ್ಲಿರುವ ಇಫ್ತಿಕಾರ್ ಅಲಿ ಅವರನ್ನು, ಎಲ್ಲ ನಾಯಕರನ್ನು, ನಾಸಿರ್ ಲಕ್ಕಿಸ್ಟಾರ್, SMR ರಶೀದಾಜಿ, ಜೈನಿ ವಸ್ತಾದ್, ಎಲ್ಲ ಸಾವುಲ್ ಹಮೀದ್, ಎಲ್ಲ ನಾಯಕರನ್ನು, ಅದೇ ರೀತಿ ಎಲ್ಲ ನಾಯಕರು ಸ್ವಾಗತಿಸುತ್ತಾ ನಮ್ಮ ದರ್ಗಾದ ಮಾಜಿ ಅಧ್ಯಕ್ಷರು, ಕನಚೂರು ಮೆಡಿಕಲ್ ಕಾಲೇಜಿನ ಚೇರ್ಮನ್ ಆದಂತಹ ಶ್ರೀಮಾನ್ ಕನಚೂರು ಮೋನಾಜಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಈ ವೇದಿಕೆಯಲ್ಲಿರುವ ಗೌರವಾನ್ವಿತ ಉದಯ್ ಶೆಟ್ಟಿ ಅವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ಇನಾಯತ್ ಅಲಿ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ಅದೇ ರೀತಿ ದರ್ಗಾ ಸಮಿತಿಯ ಪದಾಧಿಕಾರಿಗಳು, ದರ್ಗಾ ಸಮಿತಿ ಸದಸ್ಯರು, ಉರೂಸ್ ಸಮಿತಿ ಸದಸ್ಯರು, ಎಲ್ಲ ಸ್ವಯಂ ಸೇವಕರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.